ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಆಷಾಢ ಮಾಸ ಅಂತ ಅಂದರೆ ದೇವಿಯ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಸಮಯ. ಅದರಲ್ಲೂ ಆಷಾಢ ಶುಕ್ರವಾರದ ಪೂಜೆಗೆ ತನ್ನದೇ ಆದ ವಿಶೇಷ ಮಹತ್ವ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ 2ನೇ ಆಷಾಢ ಶುಕ್ರವಾರದ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು, ಪೂಜೆಗೆ ಯಾವ ಹೂವು ಸೂಕ್ತ, ಯಾವ ನೈವೇದ್ಯ ಇಡಬೇಕು, ಹಾಗೆ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹಾಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಪೂಜೆ ಮಾಡಲು ಅತ್ಯಂತ ಶ್ರೇಷ್ಠವಾದ 2 ಸಮಯಗಳಿರುತ್ತವೆ. ಒಂದು ಬ್ರಾಹ್ಮಿ ಮುಹೂರ್ತ, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಬೆಳಗ್ಗೆ 5:30ಯಿಂದ 5:45 ಒಳಗಾಗಿ ಪೂಜೆ ಮುಗಿಸುವುದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಇನ್ನು 2ನೆಯ ಮುಹೂರ್ತ ಗೋಧೂಳಿ ಮುಹೂರ್ತ. ಬೆಳಗ್ಗೆ ಸಾಧ್ಯವಾಗದೇ ಇದ್ದರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಸಂಜೆ 5:30ರಿಂದ 7:30 ನಡುವೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಒಂದು ವೇಳೆ ಈ 2 ಸಮಯಗಳಲ್ಲಿ ನಿಮಗೆ ಪೂಜೆ ಮಾಡಲು ಸಾಧ್ಯ ಆಗದೇ ಇದ್ದಲ್ಲಿ ದಿನದ ರಾಹು ಕಾಲವನ್ನು ಹೊರತುಪಡಿಸಿ ಉಳಿದ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು. ಆದರೆ ಮಧ್ಯಾಹ್ನ 12ರಿಂದ 3 ಗಂಟೆಯ ಸಮಯದಲ್ಲಿ ಪೂಜೆಯನ್ನು ಮಾಡುವುದು ನಿಷೇಧ ಅಂತ ಹೇಳಲಾಗಿದೆ. ಇನ್ನು ಪೂಜೆಗೆ ಬಳಸಬೇಕಾದಂತಹ ಹೂವುಗಳು ಹಾಗೆ ದೀಪಾರಾಧನೆ ಬಗ್ಗೆ ಹೇಳೋದಾದರೆ, ಆಷಾಢ ಶುಕ್ರವಾರ ಲಕ್ಷ್ಮೀ ದೇವಿ ಹಾಗೂ ಶಕ್ತಿ ದೇವತೆಯ ಪೂಜೆ ಮಾಡೋದ್ರಿಂದ ಸುವಾಸನೆ ಭರಿತ ಹೂವುಗಳೆಂದರೆ ದೇವಿಗೆ ಬಹಳ ಪ್ರೀತಿ. ಮಲ್ಲಿಗೆ ಆಗಿರ್ಬೋದು, ಸಂಪಿಗೆ, ಕಮಲದ ಹೂವು, ಜಾಜಿ ಹೂವು, ಕನಕಾಂಬರ, ಪನ್ನೀರ್ ರೋಸ್ ಹಾಗೆ ಬಣ್ಣ ಬಣ್ಣದ ಸೇವಂತಿಗೆ ಹೂವುಗಳನ್ನು ಬಳಸಬಹುದು. ತುಳಸಿಯನ್ನು ಸಹ ಅರ್ಪಿಸಬಹುದು. ಇನ್ನು ದೀಪಾರಾಧನೆ ಅಂತಂದರೆ ಕಳಸ ಸ್ಥಾಪನೆ ಮಾಡಿಯೂ ಪೂಜೆಯನ್ನು ಮಾಡಬಹುದು, ಅಥವಾ ಸರಳವಾಗಿ ಕಳಸದ ಸ್ಥಾಪನೆ ಮಾಡ್ದೇ ಬರೀ ದೀಪ ಬೆಳಗಿಸಿಯೂ ಕೂಡ ಪೂಜೆಯನ್ನು ಮಾಡಬಹುದು. ಪೂಜೆಯಲ್ಲಿ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಕಾಮಾಕ್ಷಿ ದೀಪ ಅಥವಾ ಉಪ್ಪಿನ ದೀಪ ಹಚ್ಚೋದಾದರೆ ಸ್ವಲ್ಪ ತುಪ್ಪವನ್ನು ಕರಗಿಸಿ ಆ ದೀಪದೊಳಗೆ ಹಾಕಿ ದೀಪವನ್ನು ಬೆಳಗಿಸಬಹುದು. ನೈವೇದ್ಯಕ್ಕೆ ಏನನ್ನು ನಾವು ಮಾಡಬಹುದು ಅಂತಂದರೆ ಪಾನಕ, ಕೋಸಂಬರಿ, ಸಿಹಿ ಪೊಂಗಲ್ ಅಥವಾ ಪಾಯಸ, ಚಿತ್ರಾನ್ನ, ಪುಳಿಯೋಗರೆ ಅಥವಾ ಮೊಸರನ್ನ. ಇನ್ನು ನಿಮಗೆ ಸಮಯ ಇಲ್ಲ ಅಂತಂದರೆ ಹಣ್ಣುಗಳು ಅಥವಾ ಹಸಿ ಹಾಲನ್ನು ಸಹ ನೈವೇದ್ಯವಾಗಿ ಇಡಬಹುದು. ಇನ್ನು ಪೂಜೆಯ ಸಮಯದಲ್ಲಿ ಲಕ್ಷ್ಮಿಯ ಅಷ್ಟೋತ್ತರವನ್ನಾಗಲಿ, ಲಕ್ಷ್ಮಿಯ ಅಷ್ಟಕವನ್ನಾಗಲಿ, ಅಷ್ಟಲಕ್ಷ್ಮಿ ಸ್ತೋತ್ರವನ್ನಾಗಲಿ, ಲಲಿತಾ ನಾಮವನ್ನಾಗಲಿ ಪಠಣೆ ಮಾಡುವಂಥದ್ದು ತುಂಬ ಒಳಿತನ್ನು ತರುತ್ತೆ ಅಂತ ಹೇಳಲಾಗತ್ತೆ. ಇನ್ನು ಪೂಜೆ ಮುಗಿದ ನಂತರ ದೇವಿಗೆ ಕೆಂಪಾರತಿಯನ್ನು ಮಾಡುವುದು ಅತ್ಯಂತ ಮುಖ್ಯವಾಗಿರುತ್ತೆ. ಪೂಜಿಸಿದ ವಿಗ್ರಹ ಅಥವಾ ಕಳಸವನ್ನು ಸಂಜೆ ಕದಲಿಸಬಹುದು, ಅಥವಾ ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆಯನ್ನು ಸಲ್ಲಿಸಿ ವಿಸರ್ಜನೆ ಮಾಡಬಹುದು. ಮನೆಯಲ್ಲಿ ಪೂಜೆ ಮುಗಿದ ನಂತರ ನಿಮ್ಮ ಮನೆ ಹತ್ತಿರವಿರುವ ಯಾವುದಾದ್ರೂ ಹೆಣ್ಣು ದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ದೇವಿಗೆ ಮಡಿಲಕ್ಕಿಯನ್ನು ಕೊಡುವಂಥದ್ದು, ನಿಂಬೆಹಣ್ಣಿನ ದೀಪ ಅಥವಾ ಬೆಲ್ಲದ ದೀಪವನ್ನು ಹಚ್ಚುವುದು ವಿಶೇಷ ಫಲವನ್ನು ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ಉಪ್ಪಿನ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 2ನೇ ಆಷಾಢ ಶುಕ್ರವಾರ ಜುಲೈ 24, 2026ರಂದು ಯಾವ ರೀತಿ ಮನೆಯಲ್ಲೇ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು, ಯಾವ ಮಂತ್ರಗಳನ್ನು ಪಠಿಸಬೇಕು, ದೇವರಿಗೆ ನೈವೇದ್ಯವನ್ನು ಏನನ್ನು ಅರ್ಪಿಸಬೇಕು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮಿಯೈ ನಮಃ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಲೋಕ ಸಮಸ್ತ ಸುಖಿನೋ ಭವಂತು.